ಕೂಡ ಮೆಟ್ಟಲೇರಿದೆ. ನ್ಯಾಯ ಸಿಗ್ತಾ ರೈತರಿಗೆ? ಗೌರ್ನರ್ಗೂ ಕೂಡ ದೂರ ಇಲ್ಲ, ಅದು ರೈತರು ಅಲ್ಲ, ಅವರು ವರ್ತಕರು. ಪೆರೇಸಂದ್ರದ ಜೋಳದ ವ್ಯಾಪಾರಸ್ಥ. ಅವ್ರಿಗೂ ಹೈದರಾಬಾದ್ನ ವರ್ತಕರು ಇವರಿಗೆ ಬಹಳ ವರ್ಷಗಳ ಸಂಬಂಧ ಇತ್ತಂತೆ, ವಹಿವಾಟು ಕೂಡ ಇದೆ. ಕೊನೆಯದಾಗಿ ಈಗೇನೋ ಅವ್ರ ಹಣ ಇವರು ಕೊಡಬೇಕಾಗಿತ್ತು, ಇವರು ಮಾಲನ್ನು ಅವರಿಗೆ ಸಪ್ಲೈ ಮಾಡಿದ್ದಾರೆ. ಆದರೆ ಆ ಮಾಲಿಗೆ ಇವರು ಜೋಳ ಏನು ಕೊಟ್ಟಿದ್ದಾರೆ ಅವ್ರಿಗೆ ಹಣ ವಾಪಸ್ ಬಂದಿಲ್ಲ. ಅದು ಇವರು ಕಂಪ್ಲೇಂಟ್ ಮಾಡಿದಾಗೇನೋ ಜಮೀರ್ ಅವರು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅವ್ರಿಗೆ ಹೈದರಾಬಾದ್ನವ್ರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರೆ. ಇದೆಲ್ಲ ಕೂಡ ನಾನು ನಿಮ್ಮ ಮಾಧ್ಯಮದ ಮೂಲಕ ತಿಳ್ಕೊಂಡಿದ್ದೀನಿ. ಆ ವೈರಲ್ ಕೂಡ ಆಗಿದೆ. ಜಮೀರ್ ಅವರು ಮತ್ತು SI ಮಾತಾಡುವಂಥ ಸಂಭಾಷಣೆಯನ್ನು ನಾನು ಕೂಡ ಕೇಳಿದ್ದೀನಿ. ಈಗ ವಿಷಯ ಏನಂದರೆ ಬಹಳ ಸ್ವಾರಸ್ಯಕರವಾಗಿರುವಂಥದ್ದು, ಆ ವರ್ತಕ ಕೂಡ ಕಾಂಗ್ರೆಸ್, ಶಾಸಕನು ಕಾಂಗ್ರೆಸ್, ಸಚಿವನು ಕಾಂಗ್ರೆಸ್. ಪ್ರಶ್ನೆ ಮಾತ್ರ BJP MP ಕೇಳ್ತಾ ಇದ್ದೀವಿ. ಏನು ಮಾಡೋದು ನಾವು? ಉತ್ತರ, ಪ್ರಶ್ನೆನೂ ಅವ್ರ ಹತ್ರನೇ ಇದೆ, ಉತ್ತರನೂ ಅವ್ರ ಹತ್ರನೇ ಇದೆ. ಅವ್ರ ಬದ್ಧತೆ ಇದ್ದು ಅವನು ಪ್ರಾಮಾಣಿಕನಾಗಿ ವರ್ತಕನಿಗೆ ಹಣ ಬರಬೇಕು ಅಂದರೆ ಅವ್ರು ಕೊಡಿಸ್ಬೋದಿತ್ತು. ನಾನೇ ಅಧಿಕಾರದಲ್ಲಿದ್ದರೆ 24 ಗಂಟೆಯಲ್ಲಿ ಅವನಿಗೆ ಹಣ ಕೊಡಿಸ್ಲಿ. ಈಗ ಪಾಪ ಯಾರ್ಯಾರು ಅಧಿಕಾರದಲ್ಲಿದ್ದಾರೆ ಅವ್ರು ಕೊಡಿಸ್ಲಿ.